ಟ್ರಾವೆಲ್ ಮಾಡಬೇಕಾದ್ರೆ ಭೈರವಿ ಅವ್ರಿಗೆ ಹೂನ ಕೊಟ್ಟು ಪ್ರಪೋಸ್ ಮಾಡಬೇಕು. ನಾನು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದ್ದೆ. ಆ ಟೈಮ್ ಈಗ ಬಂದ್ಬಿಡ್ತು ಅನ್ಸುತ್ತೆ. ಜಾನು, 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 ಇಷ್ಟಾನುಸಾರ ಕರೆದೊಯ್ಯುವೆ ಜಾನು. ಅರೆ ಅಕ್ಕ, ನೀನಾ? ಬಾ ಕುತ್ಕೋ. ಸಾರಿ ಅಕ್ಕ, ನೀನ್ ಬಂದಿದ್ ನಾನ್ ಗಮನಿಸ್ಲೇ ಇಲ್ಲ. ಏನು ಸಾಂಗ್ ಕೇಳ್ತಾ ರಾಗ ತಾಳಗಳ ಜೊತೆ ಮುಳ್ಗೋಗಿದ್ಯಾ? ಹಾ ಅಕ್ಕ, ನಾನ್ ಮರ್ತು ಬ್ಯುಸಿ ಆಗಿರೋದಕ್ಕೆ ಕಾರಣ ನೀವೇ ಅಲ್ವಾ? ಮೊದ್ಲೆಲ್ಲ ಟೈಮ್ ಹೇಗ್ ಕಳಿಯೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ಟೈಮ್ ಕಳಿಯೋದಕ್ಕೆ ಟೈಮೇ ಸಾಕಾಗ್ತಿಲ್ಲ. ಮನುಷ್ಯ ಯಾವಾಗ್ಲೂ ಹಾಗೆ ಇರ್ಬೇಕು ಜಾನು. ನಾವ್ ಯಾವಾಗ ನಮ್ಮನ್ನೇ ಮರೆಯೋಷ್ಟು ಬ್ಯುಸಿಯಾಗಿರ್ತೀವೋ ಆವಾಗ ಅನಗತ್ಯ ವಿಚಾರಗಳು ಕಿವಿಗೂ ಬೀಳಲ್ಲ, ತಲೆಗ್ ಹಾಕೊಳಕ್ಕೂ ಆಗಲ್ಲ. ಆವಾಗ ಯಾವ್ದೇ ಅನಗತ್ಯ ವಿಚಾರಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹೌದಕ್ಕ, ನಮ್ ಖುಷಿನ ಕಂಡ್ಕೊಳ್ಳೋ ಗುಟ್ಟು ನಮ್ಮಲ್ಲೇ ಇದೆ ಅಲ್ವಾ? ಹಾ ಜಾನು, ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಸುತ್ತಾನೆ ತಿರುಗ್ತಾ ಇರುತ್ತೆ. ಕೆಲವೊಮ್ಮೆ ಕಣ್ ಹಿಡಿಯೋದ್ರಲ್ಲಿ ಹಿಂದೆ ಉಳಿತಾನೆ, ಇನ್ ಕೆಲವೊಮ್ಮೆ ಪರಿಸ್ಥಿತಿ ಕೈ ಕೊಡುತ್ತೆ. ಹೌದಕ್ಕ, ನೀನ್ ಹೇಳೋದು ಸರಿಯಾಗೇ ಇದೆ. ಹಾ ಜಾನು, ಇರ್ಲಿ ಬಿಡು. ಏನ್ ಗೊತ್ತಾ, ನಿನ್ಗೊಂದ್ ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದೆ. ಏನಕ್ಕ ಅದು ಇಂಪಾರ್ಟೆಂಟ್ ವಿಷಯ? ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಅಥರ್ವ ನಮ್ಗೆ ಸಿಕ್ಕಿದ್ರು. ವಾಟ್, ಸೂಪರ್ ಅಕ್ಕ. ನೆಕ್ಸ್ಟ್? ಅಥರ್ವನ್ನ ಟ್ರೀಟ್ಮೆಂಟ್ಗೆ ಅಂತ ನಮ್ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಹೌದಾ ಅಕ್ಕ? ನಮ್ ಫಾರ್ಮ್ ಹೌಸ್ ಅಲ್ಲ? ಹೌದು ಜಾನು, ಬೇರೆ ಎಲ್ಲೂ ಸೇಫ್ ಇಲ್ಲ ಅಂತ ನನಗನ್ನಿಸ್ತು. ಅಂಡ್ ಅಥರ್ವನ್ನ ಕರ್ಕೊಂಡ್ ಹೋಗ್ತಿರೋದು ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಓಕೆ ಅಕ್ಕ, ಅಥರ್ವ ಅವ್ರ ಸೇಫ್ಟಿ ಕೂಡ ಮುಖ್ಯ ಆಗುತ್ತಲ್ವಾ ನಮ್ಗೆ? ಹಾ ಜಾನು, ಮತ್ತೆ ಅಲ್ಲಿ ಯಾರ್ ಕಿರಿಕಿರಿನೂ ಇರಲ್ಲ. ಅಥರ್ವಂಗೂ ಆ ವಾತಾವರಣ ಹೊಂದ್ಕೆ ಆಗ್ಬೋದು. ಒಳ್ಳೇದಾಯ್ತಕ್ಕ. ಅಂತೂ ನಿನ್ ಮನ್ಸಲ್ಲಿ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ. ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಅಥರ್ವನ್ನ ಫಾರ್ಮ್ ಹೌಸ್ ಕರ್ಕೊಂಡ್ ಹೋಗ್ತಿರೋ ವಿಷಯ ಅಪ್ಪಂಗೂ ಗೊತ್ತಿದೆ. ಓಕೆ ಅಕ್ಕ. ಅಕ್ಕ, ನೀನ್ ಅಲ್ಲಿ ಅಥರ್ವ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅವ್ರು ಮೊದ್ಲಿನ ಹಾಗೆ ಸರಿ ಹೋಗ್ತಾರಲ್ವಾ? ಖಂಡಿತ ಸರಿ ಹೋಗ್ತಾರೆ ಜಾನು. ಅವ್ರು ಸರಿ ಹೋಗೋದೇ ನಮಗೂ ಬೇಕಾಗಿರೋದಲ್ವಾ? ಅದಕ್ಕೆ ಭವಾನಿ ಅಕ್ಕನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅಂದ್ರೆ ಅಕ್ಕ? ಅಂದ್ರೆ ಡಾಕ್ಟರ್ಸ್ಗಳನ್ನು ಅಲ್ಲಿಗೆ ಬರಕ್ ಹೇಳಿ ಇಬ್ರಿಗೂ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ಸೋದು. ಓ ಹಾಗಾ ಅಕ್ಕ? ಸೊ ಡಾಕ್ಟರ್ ಹೇಳಿರೋ ಹಾಗೆ ಅಥರ್ವಾಗೆ ಮತ್ತೆ ಭವಾನಿ ಅವ್ರಿಗೆ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀಯಾ? ಹೌದು ಜಾನು, ಡಾಕ್ಟರ್ಸ್ ಹೇಳಿರೋ ಪ್ರಕಾರ ಅವರಿಬ್ರು ಸರಿ ಹೋಗಕ್ಕೆ ಮೆಡಿಸಿನ್ಸ್ಗಿಂತ ಅವ್ರವ್ರೇ ಮುಖ್ಯ ಅಂತ. ಸೊ ನಾವು ಅದೇ ಟ್ರಿಕ್ಸ್ ನ ಫಾಲೋ ಮಾಡಿದ್ರೆ ನಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ. ಹೌದಕ್ಕ, ನಿನ್ ತಲೆಗೆ ಎಂತೆಂತ ಯೋಚನೆಗಳು ಬರುತ್ತೆ ನೋಡು. ನೀನ್ ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ, ನಿನ್ನೋರು ನಿನ್ ಸುತ್ತಮುತ್ತ ಇರೋರ್ ಬಗ್ಗೆನೂ ಒಂದೇ ತರ ಯೋಚನೆ ಮಾಡ್ತೀಯ. ನಿನ್ನಂತ ಒಳ್ಳೆ ಮನ್ಸು ಯಾರಿಗೂ ಇರೋದಿಲ್ಲ ಅಕ್ಕ. ಏನೋಪ್ಪ, ಆದ್ರೆ ನನ್ನವ್ರಿಗೆ ಯಾವ ರೀತಿಯಿಂದನೂ ತೊಂದರೆ ಆಗ್ಬಾರ್ದು. ಹಾ ಅಕ್ಕ. ಹಾ ಜಾನು, ನಾವಿಷ್ಟ ದಿನ ಪಟ್ಟಿದ ಕಷ್ಟಕ್ಕೆಲ್ಲ ಫಲ ಸಿಗೋ ಸಮಯ ಹತ್ರ ಬಂದಿದೆ. ನೋಡ್ತಾ ಇರು, ಅಕ್ಕನೂ ಬೇಗ ಗುಣ ಆಗ್ತಾಳೆ. ನನ್ನಕ್ಕ ನನ್ ಜೊತೆ ಮೊದ್ಲಿನ ತರ ಇರ್ತಾಳೆ. ನನ್ಗೆ ಅಂತ ಇರೋದ್ ನನ್ನ ಅಕ್ಕ. ಪಾಪ ಎಷ್ಟೆಲ್ಲ ನೋವು ತಿಂದಿದ್ದಾಳೆ. ಅಕ್ಕ, ಎಮೋಷನಲ್ ಆಗ್ಬೇಡ ಅಕ್ಕ. ಭವಾನಿ ಅವ್ರ ಪಟ್ಟ ಮಾನಸಿಕ ನೋವು, ಹಿಂಸೆ ಎಲ್ಲ ಅಂತ್ಯ ಆಗೋ ಸಮಯ ಬಂದಿದೆ. ಮತ್ತೆ ಹಳೆದನ್ನೆಲ್ಲ ನೆನೆಸ್ಕೊಂಡು ಕೊರಗ್ಬೇಡ. ಜಾನು, ಹಾಗೆ ಇನ್ನೊಂದ್ ವಿಷಯ, ನಾನ್ ಬರೋದು ತುಂಬಾ ದಿನ ಆಗ್ಬೋದು. ಹೇಳಕ್ಕಾಗಲ್ಲ ಎಷ್ಟ್ ದಿನ ಆಗುತ್ತೆ ಅಂತ. ಜಾಗ್ರತೆ ಆಗಿರು. ಹ್ಞೂ ಅಕ್ಕ, ಆಯ್ತು. ಆದ್ರೆ ನೀನಿಲ್ಲ ಅಂದ್ರೆ ನನ್ಗೆ ತುಂಬಾ ಬೇಜಾರಾಗುತ್ತಕ್ಕ. ಈಗ ಹೇಗಿದ್ರು ನೀನ್ ಬ್ಯುಸಿ ಇದ್ಯಾ, ಸೊ ನಾನಿಲ್ಲ ಅಂದ್ರೂ ನಿನಗ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೇನಿಲ್ಲ ಅಕ್ಕ,